ಗೀತಾ ಮಹಾತ್ಮೆ. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಈ ದೇಹವನ್ನು ಪ್ರವೇಶಿಸಿದ ಜೀವಾತ್ಮ ಮನಸ್ಸಿನೊಳಗೆ ಮನೆ ಮಾಡಿ ಕಿವಿಗಳಿಂದ, ನೋಟದಿಂದ, ಸ್ಪರ್ಶದಿಂದ, ನಾಲಿಗೆಯ ಮೂಲಕ, ಮೂಗಿನ ಮೂಲಕ ಪ್ರಪಂಚದಲ್ಲಿರುವ ವಿಷಯಗಳನ್ನು ಅನುಭವಿಸುತ್ತಾನೆ. ತೃಪ್ತಿಯಾಗುವವರೆಗೂ ಅನುಭವಿಸಿ ತದನಂತರವೇ ವೈರಾಗ್ಯ ಮೊಳಕೆ ಒಡೆಯುತ್ತದೆ. ಅಲ್ಲಿಯವರೆಗೂ ಒಳ್ಳೆಯ ವಿಚಾರಗಳನ್ನು ಎಷ್ಟೇ ವಿವೇಕದಿಂದ ತಿಳಿಸಿ ಹೇಳಿದರೂ ತಲೆಯ ಒಳಗೆ ಹೋಗುವುದೇ ಇಲ್ಲ. ಈ ಮಾಯಾ ಪ್ರಪಂಚದ ಎಲ್ಲ ಸುಖಗಳು ಕೊನೆಗೆ ದುಃಖವನ್ನೇ ಕೊಡುತ್ತವೆ ಎಂಬ ಅನುಭವ ಆಗಬೇಕು. ಒಂದೊಂದೇ ಕಲ್ಪನೆ, ಭ್ರಮೆ ದೂರವಾಗುತ್ತಾ ಹೋಗಬೇಕು. ಆಗ ವಿಷಯಾಸಕ್ತಿ ಎಲ್ಲ ಹೋಗಿ ಅನಾಸಕ್ತಿ ಪ್ರಾರಂಭವಾಗುತ್ತದೆ. ಗುಂಪಿನಿಂದ ಬೇರೆಯಾಗಿ ಒಂಟಿ ಜೀವನದಲ್ಲಿ ಸುಖ ಎನಿಸುತ್ತದೆ. ಎಲ್ಲವೂ ಪರಮಾತ್ಮನ ಆಟ. ಮಗುವನ್ನು ಚಿವುಟಿ ಅಳಿಸುವವನೂ ಅವನೇ. ತೊಟ್ಟಿಲನ್ನು ತೂಗಿ ಕಣ್ಣೊಳಗೆ ನಿದ್ರೆಯಾಗಿ ತುಂಬಿಕೊಳ್ಳುವವನೂ ಅವನೇ. ನಾವು ಸೂತ್ರದ ಬೊಂಬೆಗಳು. ಕುಂಬಾರನ ಕೈಗೆ ಬಂದಿರುವ ಮಣ್ಣಿನ ಹಾಗೆ ದೇಹವೆಂಬುದು ಆತ್ಮನಿಗೆ ಕೇವಲ ಒಂದು ಸಾಧನ ಮಾತ್ರ. ಅದನ್ನು ಹದ ಮಾಡಿ, ಕಲಸಿ, ನಾನಾ ಆಕಾರದ ವಸ್ತುಗಳನ್ನು ಮಾಡಿ, ಸುಟ್ಟು ಬಳಕೆಗೆ ಯೋಗ್ಯವಾಗುವಂತೆ ಗಟ್ಟಿಗೊಳಿಸಿ ಪರಿವರ್ತನೆ ಮಾಡುವ ಕೌಶಲ್ಯ ಅವನದು. ಪರಮಾತ್ಮನೂ ಸಹ ನಮ್ಮಿಂದ ದೇಹವೆಂಬ ಮಾಧ್ಯಮದ ಮೂಲಕ ಪಾಪ ಪುಣ್ಯಗಳನ್ನೆಲ್ಲ ಮಾಡಿಸಿ, ಬಳಲಿಸಿ, ಈ ಜಗತ್ತಿನ ಮೋಹವನ್ನು ಬಿಡಿಸಿ, ತನ್ನ ಪಾದದಲ್ಲಿ ಶರಣಾಗಿಸಿ ಸದ್ಗತಿ ನೀಡುವ ಸೂತ್ರಧಾರ ಎಂಬ ಸಾರವು ಈ ಶ್ಲೋಕದಲ್ಲಿ ಅಡಗಿದೆ. ಹರಿ ಓಂ.